ದ್ರೋಹಿ ರಾಕೇಶ್ ಕಿಶೋರ್ಗೆ ಜೈ 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 ಭೀಮ್, ಜೈ 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 ಭೀಮ್. ಏನು ನಿನ್ನೆ ಸೋಮವಾರ ಈ ದೇಶದ ಅತ್ಯುನ್ನತ ಸ್ಥಾನದಲ್ಲಿರುವಂತಹ CJI BR ಗವಾಯಿ ಅವ್ರ ಮೇಲೆ ಈ ಲಪಂಗ, ಲುಚ್ಚ, ಲೋಫರ್, ಅಲ್ಕಟ್ ನನ್ನ ಮಗ ಇವನೇನಿದ್ದಾನೆ, ಇವನು ಗವಾಯಿ ಅವ್ರ ಮೇಲೆ ಶೂವನ್ನು ಎಸ್ತಿದ್ದಾನೆ. ಈ ಶೂ ಎಸ್ತಿರೋಂಥ ಕೃತ್ಯ ಏನಿದೆ, ಇದು ಕೇವಲ BR ಗವಾಯಿ ಅವರಿಗೆ ಮಾಡಿರುವಂಥ ಒಂದು ಅವಮಾನ ಅಲ್ಲ, ಇಡೀ ದೇಶದ ಪ್ರಜಾಪ್ರಭುತ್ವಕ್ಕೆ ಮಾಡಿರುವಂಥ ಒಂದು ಅವಮಾನ, ಈ ದೇಶದ ಸಂವಿಧಾನಕ್ಕೆ ಮಾಡಿರುವಂಥ ಒಂದು ಅವಮಾನ, ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿದಂಥ ಅವಮಾನ, ಈ ದೇಶದ ಇಡೀ ದಲಿತ ಸಮುದಾಯಕ್ಕೆ ಮಾಡಿದಂಥ ಒಂದು ಅವಮಾನ, ಈ ದೇಶದ ಬೌದ್ಧ ಧರ್ಮಕ್ಕೆ ಮಾಡಿರುವಂಥ ಒಂದು ಅವಮಾನ. ಯಾಕಂತಂದರೆ BR ಗವಾಯಿ ಅವರು ಈ ದೇಶದ 2ನೇ ಮುಖ್ಯ ನ್ಯಾಯಮೂರ್ತಿಗಳು, ಏನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ 2ನೇವರು ಇವರು. ಅದರಲ್ಲಿ ಬುದ್ಧಿಸ್ಟ್ ಅಂತಂದರೆ ಮೊದಲನೇವರು, ಈ ದೇಶದ ಮೊದಲ ಬುದ್ಧಿಸ್ಟ್ CJI BR ಗವಾಯಿ ಅವರು. ಅಂಥವರ ಮೇಲೆ ಈ ರಾಕೇಶ್ ಕಿಶೋರ್ ಅಂತ ಏನು ಸನಾತನಿ ಇದ್ದಾನೆ, ಇವನ ಒಂದು ಮನುವಾದಿ ಸಿದ್ಧಾಂತವನ್ನು ಮುಂದಿಟ್ಕೊಂಡು ಏನು ಸೆಪ್ಟೆಂಬರ್ 16ನೇ ತಾರೀಕು ನಡೆದಂಥ ಒಂದು ವಿಚಾರಣೆಯಲ್ಲಿ ಇವ ಒಂದು ದೇವಸ್ಥಾನ, ವಿಷ್ಣುವಿನ ದೇವಸ್ಥಾನ ಮರುಸ್ಥಾಪನೆ ಮಾಡಬೇಕು ಅಂದ್ಬಿಟ್ಟು ಒಂದು ಪಿಟಿಷನನ್ನು ಹಾಕ್ಕೊಂಡಿರ್ತಾನೆ. ಆ ಒಂದು ಪಿಟಿಷನ್ಗೆ ಸಂಬಂಧಪಟ್ಟಂಗೆ BR ಗವಾಯಿ ಅವರು ಇದು ನಮ್ಮ ಸುಪರ್ತಿಗೆ ಬರುವುದಿಲ್ಲ, ಇದು ಪುರಾತತ್ವ ಇಲಾಖೆಗೆ ಬರುತ್ತೆ, ಸೊ ಆದ್ದರಿಂದ ನೀವು ಅಲ್ಲಿ ಅರ್ಜಿಯನ್ನು ಹಾಕ್ಕೊಳ್ಳಿ, ಇದು ನಾವೇ ತೀರ್ಮಾನ ಮಾಡುವಂಥದ್ದಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಇನ್ವಾಲ್ವ್ಮೆಂಟ್ ಇರಬೇಕಾಗತ್ತೆ, ಆದ್ದರಿಂದ ನೀವು ಅಲ್ಲಿ ಪಿಟಿಷನ್ ಹಾಕ್ಕೊಳ್ಳಿ ಅಂತ ಅವರಿಗೆ ಸೂಚನೆಯನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ನೀವು ವಿಷ್ಣುವಿನ ಆರಾಧಕರಲ್ವಾ, ಸೊ ನೀವು ವಿಷ್ಣುವಿನ ಪ್ರಾರ್ಥನೆ ಮಾಡಿ ನಿಮ್ಮ ದೇವಸ್ಥಾನಗಳು ಉಳಿಸ್ಕೊಳ್ಳಿ ಅಂತ ಅವರು ಏನು ಪ್ರಶ್ನೆಯನ್ನು ಮಾಡಬೇಕಾಗಿದೆಯೋ ಪ್ರಶ್ನೆ ಮಾಡೋ ಹಕ್ಕನ್ನು ಮುಂದಿಟ್ಕೊಂಡು ಅವರು ಇವನ್ನ ಪ್ರಶ್ನೆ ಮಾಡಿದ್ದಾರೆ. ಸೊ ಆ ಒಂದು ದುರುದ್ದೇಶನ ಮನದಲ್ಲಿಟ್ಕೊಂಡು ಇದ್ರ ಜೊತೆಗೆ BR ಗವಾಯಿ ಅವರ ತಾಯಿಗೆ ಏನು RSSನ 100ನೇ ವರ್ಷದ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ರು, ಆ ಆಹ್ವಾನವನ್ನು ಗವಾಯಿ ಅವರ ತಾಯಿ ನೇರವಾಗಿ ತಿರಸ್ಕರಿಸಿದ ಒಂದು ವಿಚಾರವನ್ನು ಮುಂದಿಟ್ಕೊಂಡು, ಅದೇ ರೀತಿಯಾಗಿ ಇದೇ BR ಗವಾಯಿ ಸಾಹೇಬರು ಏನು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥನ ಸರ್ಕಾರದ ವಿರುದ್ಧ ಏನು ಮಾತಾಡಿದ್ರು, ಬುಲ್ಡೋಜರ್ ಸಂಸ್ಕೃತಿ ಇನ್ನು ಮುಂದೆ ನಡೆಯೋದಿಲ್ಲ, ಕೇವಲ ಸಂವಿಧಾನ ಮಾತ್ರ ಈ ದೇಶದಲ್ಲಿ ನಡೆಯುತ್ತಂತ ಏನು ಹೇಳಿಕೆಯನ್ನು ಕೊಟ್ಟಿದ್ರು, ಈ ಎಲ್ಲ ಹೇಳಿಕೆಗಳನ್ನ ಮುಂದಿಟ್ಕೊಂಡು ಈ ಸನಾತನಿ ದ್ರೋಹಿ, ದೇಶದ್ರೋಹಿ, ಸಂವಿಧಾನ ದ್ರೋಹಿ, ಅಂಬೇಡ್ಕರ್ ದ್ರೋಹಿ, ದಲಿತ ದ್ರೋಹಿ, ಬೌದ್ಧ ದ್ರೋಹಿ ಆದಂಥ ಈ ಲುಚ್ಚ ಲಪಂಗ BR ಗವಾಯಿ ಅವರ ಮೇಲೆ ಶೂವನ್ನು ಎಸೆದಿದ್ದಾನೆ. ಸೊ ಆದ್ದರಿಂದ ಇವನ ಮೇಲೆ ಕಠಿಣವಾದಂಥ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಇವನ ಬಾರ್ ಕೌನ್ಸಿಲಿಂಗ್ ಲೈಸೆನ್ಸನ್ನು ಅಮಾನತುಗೊಳಿಸಿದ್ದಾರೆ, ಆದರೆ ಅಮಾನತ್ತೆಲ್ಲ ಗೊಳಿಸಬೇಕಾಗಿರೋದು ಇವನ ಬಾರ್ ಕೌನ್ಸಿಲ್ ಲೈಸೆನ್ಸನ್ನು ವಜಾಗೊಳಿಸಬೇಕು, ಸಂಪೂರ್ಣ ಶಾಶ್ವತವಾಗಿ ವಜಾಗೊಳಿಸಬೇಕು, ಇವನ್ನ ದೇಶದಿಂದ ಗಡಿಪಾರು ಮಾಡಬೇಕು, ಇವನಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು ಅಂತ ನಾನು ಈ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇವನು ಸೀನಿಯರ್ ಅಡ್ವೊಕೇಟ್ ಅಂತೆ, ಇವನಿಂದ ಇಂಥ ಅಡ್ವೊಕೇಟಿಂದ ಇಡೀ ದೇಶದ ವಕೀಲರಿಗೆ ಅವಮಾನ. ಇದು ಏನು ದೇಶದ ಒಂದು ಅತ್ಯುನ್ನತ ಸ್ಥಾನದಲ್ಲಿರುವಂಥ ನ್ಯಾಯಮೂರ್ತಿಗಳಿಗೆ ಅವಮಾನ ಮಾಡುವಂಥ ಒಂದು ಕೃತ್ಯವನ್ನು ಇವನು ಎಸಗಿದ್ದಾನಂತಂದರೆ ಇದು ದೇಶದ್ರೋಹದ ಕೃತ್ಯ. ಆದ್ದರಿಂದ ಈ ಒಂದು ವಿಚಾರವನ್ನು ಗವಾಯಿಯವರು ಪರಿಗಣಿಸದೆ ಬಿಟ್ಟಿರ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಕೂಡ ಅವರ ವಂಶಸ್ಥರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಂತ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಕೃತ್ಯವನ್ನು ನಾವು ಬಿಡೋದಿಲ್ಲ, ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಈಗಾಗಲೇ ಇಡೀ ದೇಶದಂಥ ಎಲ್ಲ ದಲಿತ ಸಮುದಾಯದವರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ಬುದ್ಧಿಸ್ಟ್ಗಳು ಪ್ರತಿಯೊಬ್ಬರು ಕೂಡ ಇವತ್ತು ಇವನ ವಿರುದ್ಧ ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವನ ಮೇಲೆ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು. ಅದೇ ರೀತಿಯಾಗಿ ಈ ದೇಶದ ಪ್ರಧಾನಿಗಳು ಆದಂಥ ನರೇಂದ್ರ ಮೋದಿ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದು ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಖಂಡಿಸುವಂಥ ವಿಚಾರ ಅಂತ. ಆದರೆ ನಿಮ್ಮ ಪಕ್ಷದ ಮಾನ್ಯ ಗೃಹ ಮಂತ್ರಿಗಳು, ಕೇಂದ್ರದ ಗೃಹ ಮಂತ್ರಿಗಳೇ ಇದುವರೆಗೂ ಒಂದು ಹೇಳಿಕೆ ಕೊಟ್ಟಿಲ್ಲ. ಸ್ವಾಮಿ ಪ್ರಧಾನಿಗಳೇ, ಇದನ್ನು ನೀವು ಯಾವಾಗ ಖಂಡಿಸ್ತೀರಾ? ನಿಮ್ಮ ಸನಾತನಿ RSSನ ಒಂದು ಸಂತತಿ ಏನಿದೆ, ಗವಾಯಿ ಅವರಿಗೆ ಬೂಟನ್ನು ಎತ್ತಂತ ಈ ಒಂದು ಲೋಪರ್ ಇವನ ಬಗ್ಗೆ ರಾಕೇಶ್ ಕಿಶೋರ್ನ ಮುಂದಿಟ್ಕೊಂಡು ಅವನು ಮಾಡಿರೋಂಥ ಒಂದು ಕೃತ್ಯವನ್ನು ಸಮರ್ಥಿಸ್ಕೊಂಡು ಬರ್ತಾ ಇದ್ದಾರಲ್ಲ, ಇದ್ರ ಮೇಲೆ ಯಾವಾಗ ನೀವು ಕ್ರಮ ಕೈಗೊಳ್ತೀರಾ ಅನ್ನೋ ಒಂದು ಪ್ರಶ್ನೆನ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ದಯವಿಟ್ಟು ಏನು ಕೇಂದ್ರ ಸರ್ಕಾರ, BJP ಸರ್ಕಾರ ಏನಿದೆ, ಈ ಕೂಡಲೇ ನೀವು ಎಚ್ಚೆತ್ತುಕೊಂಡು ಇವನ ಮೇಲೆ ಕ್ರಮ ಕೈಗೊಳ್ಳಬೇಕು. ಇವನನ್ನು ಸಮರ್ಥಿಸ್ಕೊಂಡು
ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಬಿ ಆರ್ ಗವಾಯಿ ಅವರ ಬಗ್ಗೆ, ನ್ಯಾಯಾಂಗದ ಬಗ್ಗೆ, ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಿರೋಂಥ ಪ್ರತಿಯೊಬ್ಬ ಸನಾತನಿ ನಾಯಿಗಳನ್ನು ಕೂಡ ಶಿಕ್ಷೆಗೆ ಒಳಪಡಿಸಬೇಕು ಅಂತ ನಾನು ಈ ಮುಖಾಂತರ ಆಗ್ರಹಿಸುತ್ತೇನೆ. ಇದರ ಜೊತೆಗೆ ಏನು RSSನ 100ನೇ ವರ್ಷದ ಒಂದು ಸಂಭ್ರಮಾಚರಣೆಯ ಅಂಗವಾಗಿ ಕೇಂದ್ರ ಸರ್ಕಾರ ಒಂದು ನಾಣ್ಯವನ್ನು ಬಿಡುಗಡೆ ಮಾಡಿದೆ. ಆ ನಾಣ್ಯದಲ್ಲಿ ಭಾರತದ ಧ್ವಜವನ್ನು ಹಾಕಿ ಭಾರತಾಂಬೆ ಅಂತ ಹೇಳಿ RSSನ ಮಾತೆಯನ್ನು ಇಟ್ಟಿದ್ದಾರೆ. ಭಾರತ ಮಾತೆಯ ಕೈಯಲ್ಲಿರಬೇಕಾದ ತ್ರಿವರ್ಣ ಧ್ವಜವನ್ನು ಬಿಟ್ಟು RSSನ ಧ್ವಜವನ್ನು ಇಟ್ಟು ಇವರು ಭಾರತಾಂಬೆ ಅಂತ ಜನರನ್ನ ಮೋಸ ಮಾಡೋಕ್ಕೆ, ವಂಚನೆ ಮಾಡೋಕ್ಕೆ ಹೊರಟಿದ್ದಾರೆ. ಆದರೆ ಇವತ್ತು RSSನ ಕೊಡುಗೆ ಈ ದೇಶಕ್ಕೆ ಶೂನ್ಯ. ಈ ದೇಶಕ್ಕೆ ಸ್ವತಂತ್ರ ಬರೋ ವಿಚಾರದಲ್ಲಿ ಆಗಿರ್ಬೋದು, ಯಾವುದೇ ವಿಚಾರದಲ್ಲೂ ಕೂಡ RSSನ ಒಂದೇ ಒಂದು ಪಾಲಷ್ಟು ಕೂಡ ದೇಶಕ್ಕೆ ಕೊಡುಗೆ ಇಲ್ಲ. ಈ ದೇಶದಲ್ಲಿ ಸುಮಾರು ವರ್ಷಗಳಿಂದ ಅವರು ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಇವರು ಏನು RSSನ ಸದ್ದತಿಗಳು ಪ್ರತಿಯೊಂದು ಹಂತದಲ್ಲೂ ಕೂಡ ದಲಿತರ ಮೇಲೆ, ಮುಸ್ಲಿಮರ ಮೇಲೆ ಅಪಾರವಾದಂಥ ದೌರ್ಜನ್ಯಗಳನ್ನ ಮಾಡ್ಕೊ ಬರ್ತಾ ಇದ್ದಾರೆ. ಸೊ ಇಂಥ ಒಂದು RSS ಹಿನ್ನೆಲೆ ಉಳ್ಳಂಥ ಇದನ್ನ ಇವತ್ತು ಸರ್ಕಾರ ಏನೋ ದೊಡ್ಡದಾಗ ಅವರೇನೋ ಸಾಧನೆ ಮಾಡ್ದಂಗೆ ಸರ್ಕಾರವೇ ಅವ್ರ ಪರವಾಗಿ ನಿಂತ್ಕೊಂಡು ಕೆಲಸ ಇದು ಮಾಡತ್ತಂದ್ರೆ, ಅವ್ರನ್ನ ಶ್ಲಾಘನೆ ಮಾಡತ್ತಂದ್ರೆ ನೀವು ದೇಶದ ಪ್ರಧಾನಿಗಳು RSSನ ಪ್ರಧಾನಿಗಳು ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಆದ್ರಿಂದ ದಯವಿಟ್ಟು ಈ ಕೂಡಲೇ ಈ ರಾಕೇಶ್ ಕಿಶೋರ್ ಅನ್ನೋಂಥ ಅಡ್ವೊಕೇಟ್ ಅಲ್ಲ, ಈಗಾಗಲೇ ಅಮಾನತು ತಗೊಂಡಿದ್ದಾನೆ. ಇವನು ದೇಶದ್ರೋಹಿ. ಇವನ ಮೇಲೆ ಕ್ರಮ ಕೈಗೊಳ್ಳಬೇಕು. ಅವನ ಬಾರ್ ಕೌನ್ಸಿಲನ್ನು ವಜಾಗೊಳಿಸಬೇಕು. ದೇಶದಿಂದ ಗಡಿಪಾರು ಮಾಡಬೇಕು ಅಂತ ನಾವು ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆ ವತಿಯಿಂದ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಈ ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನನ್ನೆಲ್ಲ ಪ್ರಬುದ್ಧ ಪ್ರಜಾವೇದಿಕೆಯ ಪ್ರಜೆಗಳಿಗೆ ನನ್ನ ಅಪಾರವಾದಂಥ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ, ಜೈ ಸಂವಿಧಾನ. ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಏನು ಇವತ್ತು ನಮ್ಮ ಪಾರನಹಳ್ಳಿ ಗ್ರಾಮದಲ್ಲಿ ಆಟೋ ನಿಲ್ದಾಣ KGF ಮೈನ್ ರಸ್ತೆಯಲ್ಲಿ ಏನು ರಾಕೇಶ್ ಕಿಶೋರ್ ಅನ್ನೋ ಒಬ್ಬ ಕಿಡಿಕೇಡಿ ನಮ್ಮ ಸುಪ್ರೀಂ ಕೋರ್ಟ್ BR ಗವಾಯಿ ಸಾಹೇಬ್ರನ್ನ ಏನು ಇವರು ಮನುಸ್ಮೃತಿಯನ್ನು ಬರೆದಿದ್ರು. ಆ ಮನುಸ್ಮೃತಿಗೆ ವಿವಾದವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ ನಮ್ಮ BR ಗವಾಯಿ ಸಾಹೇಬರು. ಅದಕ್ಕೆ ಈ ನಮ್ಮ ರಾಕೇಶ್ ಕಿಶೋರ್ ವ್ಯಕ್ತಿ ಏನು ಮಾಡ್ತಾರೆ, ಸರ್ ಇದನ್ನು ಮಾತಾಡ್ತಾರೆ ಸರಿಯಿಲ್ಲ ಅಂತೇಳಿ ಶೂವನ್ನು ಎಸೆಯುವಂಥ ಪ್ರಯತ್ನ ಮಾಡ್ತಾರೆ ಸರ್. ಮಾಡಿದಾಗ ಅಲ್ಲಿರ್ತಕ್ಕಂಥ ಎಲ್ಲ ನ್ಯಾಯವಾದಿಗಳು ಮತ್ತು ನಮ್ಮ ಅಡ್ವೊಕೇಟ್ಸ್ ಏನು ಲಾಯರ್ಗಳಿರ್ತಾರೆ ಇವರೆಲ್ಲ ಸೇರಿ ಅವ್ರಿಗೆ ಹೇಳಿದಾಗ ಅವರನ್ನು ಕ್ಷಮೆಯನ್ನು ಕೇಳೋಲ್ಲ ಅಂತ ಹೇಳ್ತಾರೆ. ಯಾಕೆ ಕ್ಷಮೆಯನ್ನು ಕೇಳಿದ್ರೆ ಅವನು ಒಬ್ಬ ಅಸ್ಪೃಶ್ಯ ಅಂತೇಳಿ ನಮ್ಮ ಗವಾಯಿ ಸಾಹೇಬ್ರನ್ನ ಅವಮಾನ ಮಾಡಿರ್ತಕ್ಕಂಥದ್ದು. ನಮ್ಮ ಗವಾಯಿ ಸಾಹೇಬರು ಕೇರಳ, ಸಿಕ್ಕಿಂ ಮತ್ತು ಬಿಹಾರ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉದ್ಘಾಟನೆ ಮಾಡಿರ್ತಕ್ಕಂಥ ಒಂದು ಪಕ್ಷ RPI ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅನ್ನೋ ಒಂದು ಪಕ್ಷದಲ್ಲಿ 3 ಸಾರಿ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸ್ತಾರೆ ಸರ್ ಯಾರು ನಮ್ಮ ಗವಾಯಿ ಸಾಹೇಬರು. ಮತ್ತು ರಾಜ್ಯಸಭೆಯಲ್ಲಿ 3 ವರ್ಷ ಕಾಲಾವಕಾಶದಲ್ಲಿ 3 ವರ್ಷ 3 ಅಂದರೆ 15 ವರ್ಷ ಅವರು ರಾಜ್ಯಸಭೆಯಲ್ಲಿ ಕೆಲಸ ಮಾಡ್ತಾರೆ, ವಿಧಾನಸಭೆಯಲ್ಲೂ ಕೆಲಸ ಮಾಡ್ತಾರೆ. ಅದೆಲ್ಲ ಆದಮೇಲೆ ಇವರು ನಮ್ಮ ಒಂದು ಸುಪ್ರೀಂ ಕೋರ್ಟ್ CJI ಅಂತ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಸರ್. ಇವರು ಬ್ರಾಹ್ಮಣ, ಇವರು ಲೋಫರ್ ನನ್ನ ಮಗನು ಬ್ರಾಹ್ಮಣ, ಇವನು ರಾಕೇಶ್ ಕಿಶೋರ್ ಅನ್ನೋನು ಬ್ರಾಹ್ಮಣ. ಆದರೆ ನಾವು ದಲಿತರನ್ನು ತುಳಿಬೇಕು, ದಲಿತರು ಅತ್ಯುನ್ನತ ಸ್ಥಾನದಲ್ಲಿದ್ದರೆ ನಮಗೆಲ್ಲ ಅವಮಾನ ಆಗುತ್ತೆ ಅಂತೇಳಿ ನಮ್ಮ ಗವಾಯಿ ಸಾಹೇಬರಿಗೆ ಅವಮಾನ ಮಾಡಿರ್ತಕ್ಕಂಥ ಸರ್ ಇದು. ಆದ್ದರಿಂದ ನಾವು ಇವತ್ತು ಪಾರನಹಳ್ಳಿ ಗ್ರಾಮದಲ್ಲಿ ಎಲ್ಲ ನಮ್ಮ ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆ ಇವತ್ತು ಮತ್ತು ಎಲ್ಲ ನಮ್ಮ ಸಂಘಟನೆಯವರು ಇಲ್ಲಿ ಸೇರಿ ಅವಳಿಗೆ ಚಪ್ಪಲಿ ಹಾರ ಮುಖಾಂತರ ಅವ್ರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಸರ್. ಆದರೆ ನಮ್ಮ ಗವಾಯಿ ಸಾಹೇಬರು ಎಷ್ಟು ನೊಂದಿದ್ದಾರೆ ಅಂತ ನಮ್ಮ ದಲಿತ ಕುಟುಂಬಕ್ಕೆ ಮಾತ್ರ ಗೊತ್ತು. ಈ ದೇಶದಲ್ಲಿ 140 ಕೋಟಿ ಜನ ಇರ್ತಕ್ಕಂಥ ನಮ್ಮ ಈ ದೇಶದಲ್ಲಿ ನಾವು ಮುಂದೆ ಹೋಗಬಾರ್ದು.
ಯಾಕಂದರೆ ಎಸ್ ಅವರು ಮುಂದೆ ಹೋಗ್ಬಾರ್ದ್ರೆ ಈ ಬ್ರಾಹ್ಮಣದನ್ನೆಲ್ಲ ಈ ನನ್ನ ಮಗನಿಗೆ ಇಂಥ ನನ್ನ ಮಕ್ಕಳಿಗೆಲ್ಲ ಅವಮಾನ ನಾವು ಮೇಲೆ ಹೋದರೆ. ಆದರೆ ಈ ನನ್ನ ಮಗನು ಓದ್ತಾ ಇರೋದು ಸಂವಿಧಾನದಲ್ಲೇ, ಇವ್ರ ಅಪ್ಪಂದೇನಲ್ಲ. ಇವರು ಕೋಟ್ ಹಾಕ್ಕೊಂಡಿರೋದು, ಶೂಟ್ ಹಾಕ್ಕೊಂಡಿರೋದು ನಮ್ಮ ಬಾಬಾ ಸಾಹೇಬ್ ಮಾಡ್ಕೊಂಡು ಭಿಕ್ಷೆಯಲ್ಲಿರ್ತಕ್ಕಂಥ ಈ ರಾಕೇಶ್ ಕಿಶೋರ್ ಅಂತ ಗೊಬ್ಬನ ಮಗನ ಇವನಿಗೆ ಇವತ್ತು ನನ್ನ ಪಾರಣೆಯಲ್ಲಿ ಎಲ್ಲ ಹೆಣ್ಣು ಮಕ್ಕಳ ಒಂದು ಕೈಯಾಲೆ ಕೈ ಎತ್ತ ಇವರಿಗೆ ಒಂದು ಪೂಜೆ ಮಾಡಬೇಕು ಮತ್ತು ಇವ್ರಿಗೆ ಗೌರವನ ಅದ್ಭುತವಾದಂಥ ಗೌರವವನ್ನು ಸಲ್ಲಿಸ್ತಾರೆ ಸರ್. ಈಗ ನನಗೆ ಅವಕಾಶ ಕೊಟ್ಟಂತೆ ನಿಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತನ್ನು ಮುಗಿಸ್ತೀನಿ ಸರ್. ಈ ರಾಕೇಶ್ ಕಿಶೋರ್ ಕಿಡಿಗೇಡಿ ಇವನೇನಿದ್ದಾನೆ ಅಂದರೆ ಇವನು ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ ಮಿಸ್ಟರ್ ಇವನು ಶೂ ಎಸೆದ ಕೃತ್ಯವನ್ನು ನಾವು ತೀವ್ರವಾಗಿ ಖಂಡಿಸುತ್ತಿದ್ದೇವೆ. ಇವರು ಸನಾತನಿ ಧರ್ಮದವನು ಇವನೇನೆಂದರೆ ಇವನ ಮನಸ್ಥಿತಿಯಲ್ಲಿ ಏನಿದೆ ಅಂದರೆ ಇವನು ದಲಿತರು ಒಬ್ಬರು ಯಾರು ಉನ್ನತ ಸ್ಥಾಯಿಯಲ್ಲಿ ಇರಬಾರ್ದೆಂದು ಇವನ ಮನಸ್ಥಿತಿಯಲ್ಲಿ ಇವರು ಬರೆದಿರುವ ಮನಸ್ಥಿತಿಯಲ್ಲಿದೆ. ಆದ್ದರಿಂದ ಇವರು ಅದರನ್ನೇ ಪಾಲುವಾಗುವ ಈ ಕಿಡಿಗೇಡಿ ರಾಕೇಶ್ ಕಿಶೋರ್ ಅಂತವರ ವಕೀಲರನ್ನು ಬಾರ್ ಕೌನ್ಸಿಲನ್ನು ಕ್ಯಾನ್ಸಲ್ ಮಾಡಬೇಕೆಂದು ನಾನು ಒತ್ತಾಯಿಸುತ್ತಿದ್ದೇನೆ. ಈ 130 ದೇಶದಲ್ಲಿ ಬಾಬಾ ಸಾಹೇಬರ ಶಕ್ತಿ ಅನ್ನೋದು ಏನಾದರೂ ಗೊತ್ತು, ಆದರೆ ಈ ನಮ್ಮ ಭಾರತ ದೇಶದಲ್ಲಿ ಇರುವ ಭಾರತ ಸಂವಿಧಾನ ಅಡಿಯಲ್ಲಿ ಬಂದ ಈ ವಕೀಲ್ ರಾಕೇಶ್ ಕಿಶೋರ್ ಅನ್ನ ಕಿಡಿಗೇಡಿ ಅಂತವನಿಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದಲ್ಲಿರುವ ಶಕ್ತಿಯನ್ನು ಗೊತ್ತಿಲ್ಲದಿರೋ ಈ ಕಿಡಿಗೇಡಿ ಮಿಸ್ಟರ್ ಗವಾಯಿ ಸಾಹೇಬ್ರ ಮೇಲೆ ಶೂವನ್ನು ಎಸೆದುವ ಇದು ಕೃತ್ಯವನ್ನು ಮಾಡಿರ್ತಾರೆ. ಇದರಿಂದ ಇವನ್ನ ತೀವ್ರವಾಗಿ ಖಂಡಿಸುತ್ತಿದ್ದೇವೆ. ಇವನನ್ನು ದೇಶ ಗಡಿಪಾರು ಮಾಡಬೇಕೆಂದು ನಾನು ಒತ್ತಾಯಿಸುತ್ತಿದ್ದೇನೆ. ಜೈ ಭಾಯ್. ಅಂದರೆ ಇವನು ಆಲ್ರೆಡಿ ಸುಪ್ರೀಂ ಕೋರ್ಟ್ ಡೆಲ್ಲಿಯಲ್ಲಿ ಇವನ ಬಾರ್ ಕೌನ್ಸಿಲಿಂಗ್ ಕ್ಯಾನ್ಸಲ್ ಮಾಡಿದ್ದಾರೆ. ಇದಲ್ದಿರ ಇವನು ಮಾಡಿರೋ ಎಜುಕೇಷನ್ ಸರ್ಟಿಫಿಕೇಟ್ ಎಲ್ಲ ಡಿಸ್ಕ್ವಾಲಿಫೈ ಮಾಡಿ ಇವನ್ನ ದೇಶ ಬಿಟ್ಟು ಗಡಿಪಾರು ಮಾಡಬೇಕೆಂದು ಇದು ಮಾಡ್ತಾ ಇದ್ದೀವಿ. ಜೈ ಭೀಮ್ ಬಂಧುಗಳೇ, ಇವು ರಾಕೇಶ್ ಕಿಶೋರ್ ಅಂತ ಅವನು ನಮ್ಮ ಸಾಹೇಬ್ರು ಗವಾಯಿ ಸಾಹೇಬ್ರ ಮೇಲೆ ಶೂರಿಸಿದ್ದಾನೆ. ಅವನಿಗೆ ನಾವು ಒಂದು ಸನ್ಮಾನ ಮಾಡೋಣ ಬಂದಿದ್ವಿ. ಸನ್ಮಾನ ಮಾಡ್ತೀವಿ. ಹೇಳಿ ಧಿಕ್ಕಾರ. ಇವನ ಬಾರ್ ಕೌನ್ಸಿಲಿಂದ ವಜಾ ಮಾಡಿರ್ತಕ್ಕಂಥ ರಾಕೇಶ್ ಕಿಶೋರ್ಗೆ ಹೇಳಿ ಧಿಕ್ಕಾರ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.